ಸರಿ ನಾವು ಹೊರಡೋಣ ಬಾ. ಹೋಗ್ತಾ ಹೋಗ್ತಾ ಗಾಡಿಲಿ ಫೋನ್ ಮಾಡಿ ಹೇಳಿದ್ರೆ ಆಯ್ತು. ಸರಿ ಆಯ್ತು. ಬಾ ಬಾ. ಕೃಷ್ಣವೇಣಿ, ಯಾರ್ ಗಾಡಿ ಇದು? ನನ್ ಗಾಡಿ ಪಂಚರ್ ಆಗಿದೆ, ಅದಕ್ಕೆ ಸಿಂಧು ಹತ್ರ ಗಾಡಿ ಇಸ್ಕೊಂಡೆ. ಅನುಷ್ಕಾ, ಪುಷ್ಪಕ್ ಸರ್ ಫೋನ್ ಮಾಡು. ಹಾ ಸರಿ, ಮಾಡ್ತೀನಿ. ಹಲೋ. ಹಲೋ ಸರ್. ಹೇಳ ಅನುಷ್ಕಾ. ಸರ್, ಈಗ ತಾನೇ ಮೈನಾ ಕಾಲ್ ಮಾಡಿದ್ಲು. ಕಾಲ್ ಮಾಡಿ ನನ್ನ ಪ್ರಿಯಕರನ್ನ ತೋರಿಸ್ತೀನಿ ಅಂತ ಹೇಳಿದ್ಲು. ಹೋಟೆಲ್ ಹತ್ರ ಬರಕ್ ಹೇಳಿದಾಳೆ ಸರ್. ವಾಟ್? ಹೌದು ಸರ್. ನಾನು ಕೃಷ್ಣವೇಣಿ ಈಗ ಗಾಡಿಯಲ್ಲಿ ಹೋಗ್ತಿದೀವಿ. ನಿಮ್ಗೂ ಒಂದು ಮಾತು ಇನ್ಫಾರ್ಮ್ ಮಾಡ್ಬಿಡೋಣ ಅಂತ ಅನ್ಕೊಂಡ್ವಿ, ಅದಕ್ಕೆ ಕಾಲ್ ಮಾಡಿದೆ ಸರ್. ನೀವು ಅಲ್ಲಿಗೆ ಬಂದ್ಬಿಡಿ ಸರ್. ಇಲ್ಲ ಅನುಷ್ಕಾ, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು ಮೈನಾ ಜೊತೆ ಮಾತಾಡಿದೆ. ಪ್ರಿಯಕರನ್ ವಿಷಯ ಏನೂ ಇಲ್ಲ ಅಂತ ಅನಿಸ್ತು. ನೀವೇನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಇಲ್ಲ ಸರ್, ಮೈನಾನೇ ನಮ್ಗೆ ಹೇಳಿದ್ದು. ಓಕೆ, ಒಂದು ಕೆಲಸ ಮಾಡಿ, ನೀವು ಹೋಗಿ ಅವ್ನು ಯಾರು ಅಂತ ನೋಡಿ ಅಲ್ಲಿಗೆ ಹೋಗಿ ನನಗೊಂದು ಕಾಲ್ ಮಾಡಿ. ನಾನು ಆದಷ್ಟು ಬೇಗ ಬರ್ತೀನಿ. ನಾನು ಕೃಷ್ಣವೇಣಿ ಅಲ್ಲಿ ಹೋಗಿದ ತಕ್ಷಣ ಲೊಕೇಶನ್ ಶೇರ್ ಮಾಡ್ತೀವಿ. ನೀವು ಅಲ್ಲಿಗೆ ಬಂದ್ಬಿಡಿ ಸರ್ ತಕ್ಷಣ. ಓಕೆ. ಓಕೆ ಸರ್. ಕೃಷ್ಣವೇಣಿ, ಸರಿ ಬರ್ತೀನಿ ಅಂದ್ರು. ಸರಿ ಸರಿ, ಅವ್ರಿಗೆ ಲೊಕೇಶನ್ ಕಳಿಸ್ತೀಯಾ? ಹಾ, ಕಳ್ಸಿದೀನಿ. ರೀಚ್ ಆಗಿದ ತಕ್ಷಣ ಕಾಲ್ ಮಾಡಿ ಅಂದ್ರು. ಹಾ ಸರಿ. ಎಲ್ಲ ಸರಿ ಹೋಯ್ತು ಅಂತ ಅನ್ಕೊಂಡ್ರೆ ಈ ಮೈನಾ ಪ್ರಿಯಕರನ್ ಜಬ್ದಲ್ಲೇ ಇದ್ದಾಳೆ.